ಈಗಾಗಲೇ ರಾಜತಾಂತ್ರಿಕ ನಿಲುವುಗಳಿಂದ ಒಂದು ರೀತಿ ಸರ್ಜಿಕಲ್ ಸ್ಟ್ರೈಕ್ ಅನ್ನು ಆರಂಭ ಮಾಡಿರುವ ಭಾರತ ಪಾಕಿಸ್ತಾನಕ್ಕೆ ಸಿಂಧೂ ನದಿಯ ಟ್ರೀಟಿಯನ್ನು ಈಗಾಗಲೇ ಸ್ಥಗಿತಗೊಳಿಸಿದೆ. ಅದರ ನಂತರ ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ಗೆ ವಾರ್ಗೆ ಮುಂದಾಗಿದೆ. ಇದು ಡಿಜಿಟಲ್ ಸ್ಟ್ರೈಕ್ ಆದ ಬೆನ್ನಲ್ಲೇ ನಡೀತಾ ಇರುವ ಮತ್ತೊಂದು ವಾರ್. ಇದು ಮೆಡಿಸಿನ್ ವಾರ್ ಅಂತ ಇದನ್ನು ಭಾರತ ಕರೆಯೋದಕ್ಕೆ ಸಜ್ಜಾಗಿದೆ. ಪಾಕಿಸ್ತಾನಕ್ಕೆ ಭಾರತದಿಂದ 30-40% ಮೆಡಿಸಿನ್ ಸಿದ್ಧ ಮಾಡುವ ಕಚ್ಚಾ ವಸ್ತುಗಳು ಪೂರೈಕೆ ಆಗುತ್ತೆ. ಆ ಸರಬರಾಜನ್ನು ಭಾರತ ನಿಲ್ಲಿಸುವ ಪ್ಲಾನಲ್ಲಿದೆ. ಭಾರತ ಜೊತೆಗೆ ವ್ಯಾಪಾರದ ಎಲ್ಲ ವ್ಯಾಪಾರಗಳನ್ನು ಆ ಸಂಬಂಧವನ್ನು ಸ್ಥಗಿತ ಮಾಡುವ ಕ್ರಮವನ್ನು ಪಾಕ್ ಪ್ರಕಟ ಮಾಡಿದ್ದ ಬೆನ್ನಲ್ಲೇ ಈ ನಿರ್ಧಾರಕ್ಕೆ ಬಂದಂಗೆ ಕಾಣ್ತಾ ಇದೆ. ಔಷಧಿ ಸರಬರಾಜು ಭದ್ರಪಡಿಸಿಕೊಳ್ಳೋದಕ್ಕೆ ಪಾಕಿಸ್ತಾನ ತಯಾರಿ ಮಾಡ್ತಿತ್ತು. ಆದರೆ 30-40% ಔಷಧದ ಕಚ್ಚಾ ವಸ್ತುಗಳನ್ನು ಬೇರೆ ಕಡೆಯಿಂದ ಆಮದು ಮಾಡಿಕೊಳ್ಳುತ್ತೆ. ರೇಬಿಸು, ಹಾವು ಕಡಿತದ ಔಷಧಿ, ಕ್ಯಾನ್ಸರು, ಇತರೆ ಅಗತ್ಯ ಔಷಧಿಗಳನ್ನು ಪಡಿಬೇಕು ಅಂತಂದರೆ DRAP ಸತತ ಪ್ರಯತ್ನ ನಡೆಸ್ತಾ ಇದೆ. ಒಂದು ವೇಳೆ ಮೆಡಿಸಿನ್ ವಾರ್ ಭಾರತದಿಂದ ಆಯಿತು ಅಂತಂದರೆ ಅಗತ್ಯ ಔಷಧಿಗಳ ಪೂರೈಕೆ ಕೂಡ ಬಂದಾಗುತ್ತೆ. ಔಷಧಕ್ಕೋಸ್ಕರ ಪರ್ಯಾಯ ಮಾರ್ಗವನ್ನು ಪಾಕ್ ಹುಡುಕ್ತಾ ಇದೆ. ಭಾರತದ ಮೇಲೆ ಡಿಪೆಂಡೆಂಟ್ ಆಗಿತ್ತು 30-40%, 30-40% ಅವರ ಡಿಪೆಂಡೆನ್ಸಿ ಮೆಡಿಕಲ್ ವಿಚಾರದಲ್ಲಿ, ಅದಕ್ಕೆ ಸಪ್ಲೈ ಆಗುವಂಥ ರಾ ಮೆಟೀರಿಯಲ್ ವಿಚಾರದಲ್ಲಿ ಭಾರತದ ಮೇಲೆ ಇತ್ತು. ಆದರೆ ಭಾರತ ಈಗ ರಾ ಮೆಟೀರಿಯಲ್ ಸಪ್ಲೈಯನ್ನು ಸ್ಟಾಪ್ ಮಾಡ್ತು ಅಂದರೆ, ಕಚ್ಚಾ ವಸ್ತುಗಳ ವಿನಿಮಯ ಸ್ಟಾಪ್ ಆಯಿತು ಅಂತಂದರೆ ಪಾಕಿಸ್ತಾನದಲ್ಲಿ ಔಷಧಕ್ಕೆ ಹಾಹಾಕಾರ ಶುರುವಾಗುತ್ತೆ. ನೀರಿಗೆ ಶುರುವಾಗಿದೆ. ಈಗ ನೀರು ನಮ್ಮ ಕಂಟ್ರೋಲಲ್ಲಿ. ನಾವು ಬೇಕಂದಾಗ ಬಿಡ್ತೀವಿ, ಬೇಡ ಅಂದಾಗ ಹಿಡಿದು ನಿಲ್ಲಿಸ್ಕೋತೀವಿ. ಅತಿವೃಷ್ಟಿನೋ ಅನಾವೃಷ್ಟಿನೋ, ನಿಮಗೆ ಪ್ರವಾಹ ಆಯಿತೋ ಅಥವಾ ಕುಡಿಯೋದಕ್ಕೆ ನೀರೇ ಇಲ್ಲದೆ ಬರಡಾಗೋಯ್ತೋ, ನಮಗೆ ಸಂಬಂಧ ಇಲ್ಲ ಅನ್ನೋ ರೀತಿಯ ನಿರ್ಧಾರ ಒಂದು ಕಡೆ ಆಗಿದೆ. ಇನ್ನೊಂದು ಕಡೆ ಮೆಡಿಸಿನ್ ವಾರ್, ಅಗತ್ಯ ಔಷಧಗಳ ಪೂರೈಕೆ ವಿಚಾರದಲ್ಲಿ ವ್ಯತ್ಯಯ ಆಯಿತು ಅಂತಂದರೆ ಇದು ಕೂಡ ಪಾಕಿಸ್ತಾನಕ್ಕೆ ದೊಡ್ಡ ಹೊಡೆತ. ಅವ್ರು ಬೇರೆ ಭಾಗದಿಂದ ಕಚ್ಚಾ ವಸ್ತುಗಳನ್ನು ಆಮದು ಮಾಡ್ಕೊಳ್ಳೋ ಪ್ರಯತ್ನದಲ್ಲಿದ್ದಾರೆ. ಆದರೆ ಆ ಆಮದು ಪ್ರಕ್ರಿಯೆ ಆಗೋವರೆಗೂ ಅವರಿಗೆ ಔಷಧ ಪೂರೈಕೆಯಲ್ಲಿ ವ್ಯತ್ಯಯ ಆಗುತ್ತೆ. ಆ ಒಂದು ತಿಂಗಳ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಬ್ಲಮ್ ಆಯಿತು ಅಂತಂದರೆ ಅದು ಕ್ರೂಷಿಯಲ್ ಟೈಮ್ನಲ್ಲಿ, ಇಫ್ ಇನ್ ಕೇಸ್ ಇದು ವಾರ್ ಟೈಮೇ ಅಂತ ಅಂದ್ಕೊಳ್ಳಿ, ವಾರೇ ಆಯಿತು ಅಂತಂದ್ರೂ ಆ ಸಂದರ್ಭದಲ್ಲಿ ಮೆಡಿಸಿನ್ ಸಪ್ಲೈ ಕಡಿಮೆ ಆದಾಗ ಅದು ಪಾಕಿಸ್ತಾನಕ್ಕೆ ಹೊಡೆತ ಕೊಡುತ್ತೆ. ಪಾಕಿಸ್ತಾನ ಇದಕ್ಕೆ ಹೊರಗಡೆ ಬರೋ ಸಿದ್ಧತೆಯಲ್ಲಿ ಇದೆ. ನಮ್ಮ ಪ್ರತಿನಿಧಿ ಶರತ್ ಹುಣಸೂರು ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರತ್, ಹೇಗೆ ಮೆಡಿಸಿನ್ ವಾರ್ ಪಾಕಿಸ್ತಾನಕ್ಕೆ ಇಫೆಕ್ಟ್ ಆಗುತ್ತೆ? ಯುದ್ಧದ ಪಾಯಿಂಟ್ ಆಫ್ ವ್ಯೂ ಮತ್ತು ಅಲ್ಲಿನ ಬದುಕಿನ ಪಾಯಿಂಟ್ ಆಫ್ ವ್ಯೂನಲ್ಲಿ ಎಷ್ಟು ಮೇಜರ್ ಸ್ಟ್ರೈಕ್ ಇದಾಗುತ್ತೆ ಶರತ್? ಪ್ರಣೋತ್, ಈಗಾಗಲೇ ಭಾರತ ಪ್ರತೀಕಾರದ ಮಾತುಗಳನ್ನು ನುಡಿತಾ ಇದೆ. ಅದರ ಭಾಗವಾಗಿ ಮೊದಲ ಹಂತದ ಹೆಜ್ಜೆ ಅಂತಂದರೆ ಪಾಕಿಸ್ತಾನದವರು ಭಾರತದಲ್ಲಿ ನೆಲೆಸಿದ್ರಲ್ಲ ವೀಸಾ ಮೇಲೆ, ಟೂರಿಸ್ಟ್ ವೀಸಾನೋ ಅಥವಾ ಇನ್ನಿತರ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೆಡಿಕಲ್ ವೀಸಾ ಇವತ್ತು ಲಾಸ್ಟು, ಇವತ್ತು ಊರು ಖಾಲಿ ಮಾಡಬೇಕು ಅವರು. ಇದು ಮೊದಲ ಹಂತದ ಒಂದು ನಡೆ. ಎರಡನೇ ಹಂತದ್ದು ಸಿಂಧೂ ನದಿಯ ಒಪ್ಪಂದವನ್ನು ಕಡಿತ ಮಾಡಿಕೊಂಡಿದ್ದು. ಅಂದರೆ ಇಲ್ಲಿಂದ ಪಾಕಿಸ್ತಾನಕ್ಕೆ ಹರಿಯುವಂಥ ಸಿಂಧೂ ನದಿಯನ್ನು ಯಾವಾಗ ಬೇಕಾದರೂ ನಾವು ಬಿಡಬಹುದು, ಯಾವಾಗ ಬೇಕಾದರೂ ನಾವು ನಿಲ್ಲಿಸ್ಬೋದು. ಅವರು ನೀರಿಲ್ಲ ಅಂಥೇಳಿ ಬೆಳೆ ಬೆಳೆದ್ರೆ, ಇಫ್ ಇನ್ ಕೇಸ್ ನಾವು ನೀರು ತುಂಬಿದೆ ಅಂತಂದರೆ ಬಿಡ್ಬೋದು, ಅವ್ರ ಬೆಳೆ ನಾಶ ಆಗಿಬಿಡುತ್ತೆ. ಇಫ್ ಇನ್ ಕೇಸ್ ನೀರಿದೆ ಅಂತ ಮಾಡಿಕೊಂಡ್ರೆ ನಾವು ನೀರು ಬಿಡೋದಿಲ್ಲ, ಅವ್ರ ಬೆಳೆ ಸಂಪೂರ್ಣವಾಗಿ ನಾಶ ಆಗುತ್ತೆ. ಈ ಎರಡು ಆ್ಯಂಗಲ್ನಲ್ಲಿ ಈಗಾಗಲೇ ರಾಜತಾಂತ್ರಿಕ ಯುದ್ಧವನ್ನು ಸಾರಿದೆ ಭಾರತ. ಇದರ ನಡುವೆ ಈಗ ಸಿಗ್ತಾ ಇರುವಂಥ ಮಾಹಿತಿ ಅಂತಂದರೆ ಮೆಡಿಕಲ್ ವಾರ್ ಶುರುವಾಗುತ್ತೆ ಅಂತ. ಮೆಡಿಕಲ್ ವಾರು ಅಂತಂತಂದರೆ ಪಾಕಿಸ್ತಾನ ಕಚ್ಚಾ ವಸ್ತುಗಳನ್ನು ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. ಮೆಡಿಕಲ್ಗೆ ಬೇಕಾಗಿರುವಂಥ ಒಂದಷ್ಟು ಔಷಧಿಗಳನ್ನು ಪ್ರಿಪೇರ್ ಮಾಡಬೇಕು ಅಂತಂದರೆ 30-40% ಕಚ್ಚಾ ವಸ್ತುಗಳು ಭಾರತದಿಂದಲೇ ಸಪ್ಲೈ ಆಗುತ್ತೆ ಅವರಿಗೆ. ಅದರಿಂದ ಅವರು ರೇಬಿಸ್ ಕಾಯಿಲೆಗೋ ಅಥವಾ ಹಾವಿಂದ ಕಚ್ಚಿಸ್ಕೊಂಡ್ರೆ ಅದಕ್ಕೆ ಔಷಧಿನೋ ಅಥವಾ ಕ್ಯಾನ್ಸರ್ಗೆ ಬೇಕಾದಂತೋ ಅಥವಾ ಇನ್ನಿತರ ರೋಗಗಳಿಗೆ ಬಳಸ್ಕೊಳ್ತಾರೆ, ಅದನ್ನು ಅಲ್ಲಿ ಪ್ರಿಪೇರ್ ಮಾಡ್ತಾರೆ ಅದನ್ನು. ಆದರೆ ಈಗ ಇಫ್ ಇನ್ ಕೇಸ್ ಮೆಡಿಕಲ್ ವಾರ್ ಶುರುವಾದರೆ ಭಾರತದಿಂದ ಬರುವಂಥ 30-40% ಕಚ್ಚಾ ವಸ್ತುಗಳು ಸ್ಟಾಪ್ ಆಗೋದ್ರೆ ಅವರಿಗೆ ಔಷಧಿಯ ಅಭಾವ ಎದುರಾಗ್ಬಿಟ್ಟದೆ. ಔಷಧಿಯ ಅಭಾವ ಎದುರಾದಾಗ ಏನು ಮಾಡೋದು ಅಂತ ಹೇಳಿ ಅವರಿಗೆ ತಲೆ ಹೊಡಲ್ವಲ್ಲ. ಹಾಗಾಗಿ ಅದಕ್ಕೆ ಬೇಕಾದಂಥ ಪೂರ್ವ ತಯಾರಿಗಳನ್ನು ಕೂಡ ಒಂದು ಕಡೆ ಮಾಡ್ಕೊಳ್ತಾ ಇದೆ. ಫಾರ್ ಎಕ್ಸಾಂಪಲ್, ಅವರಿಗೆ ಸ್ನೇಹ ಹಸ್ತವನ್ನು ಚಾಚಿರುವಂಥ ಚೀನಾ ಆಗಿರ್ಬೋದು, ಅವ್ರ ಮೊರೆ ಹೋಗ್ಬೋದು, ರಷ್ಯಾದ ಮೊರೆ ಹೋಗ್ಬೋದು, ಇನ್ನಿತರ ಯುರೋಪಿಯನ್ ರಾಷ್ಟ್ರಗಳ ಒಕ್ಕೂಟದ ಒಂದು ಬಳಿ ಹೆಲ್ಪ್ಗೆ. ಸೊ ಹಾಗಾಗಿ ಯಾವಾಗ ಬೇಕಾದರೂ ಏನು ನಿರ್ಧಾರ ಹೊರಗೆ ಬರುತ್ತೋ ಅನ್ನೋ ಟೆನ್ಷನಲ್ಲಿ ಒಂದು ಕಡೆ ಇದ್ದಾರೆ. ಒಂದು ಕಡೆ ನೀರು ಯಾವಾಗ ಬಿಡ್ತಾರೋ ಯಾವಾಗ ಬಿಡಲ್ವೋ ಅನ್ನೋ ಟೆನ್ಷನ್ನು, ಜೊತೆಗೆ ಆಹಾರ ಸಪ್ಲೈ ಕೂಡ ಬಂದಾಗಿದೆ ಭಾರತದಿಂದ. ಅಕ್ಕಿ, ಗೋಧಿ ಇನ್ನಿತರ ವಸ್ತುಗಳು ಸಪ್ಲೈ ಆಗ್ತಿಲ್ಲ, ನೀರೂ ಇಲ್ಲ, ಆಹಾರನೂ ಇಲ್ಲ. ನೆಕ್ಸ್ಟು ಈ ರೋಗಿಗಳನ್ನು ಬದುಕುಳಿಸ್ಕೊಳ್ಳೋದಕ್ಕೂ ಕೂಡ ಹರಸಾಹಸವನ್ನು ಪಡಬೇಕಾಗತ್ತೆ. ಸೊ ಅಂದರೆ ಇಲ್ಲಿ ಪ್ರತೀಕಾರ ತೀರಿಸ್ಕೊಳ್ಳೋದು ಕೇವಲ ಯುದ್ಧದಿಂದ ಮಾತ್ರ ಅಲ್ಲ, ಎಲ್ಲ ರೀತಿಯಲ್ಲೂ ಕೂಡ ಕಟ್ಟಾಕಿದ್ರೆ ಅವರೇ ದಾರಿಗೆ ಬಂದುಬಿಡ್ತಾರೆ, ಶರಣಾಗತಿ ಆಗ್ಬಿಡ್ತಾರೆ. ಹಿಂಗೆ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾದಂಥ ಕೆಲವೊಂದಿಷ್ಟು ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ಇಲ್ವೋ ಗೊತ್ತಿಲ್ಲ. ಬಟ್ ಸಿಗ್ತಾ ಇರುವಂಥ ಮಾಹಿತಿ ಹಿಂಗೆ ಇದೆ. ಸೊ ಹಾಗಾಗಿ ಯಾವಾಗ ಏನು ಬೇಕಾದರೂ ಆಗ್ಬೋದು. ಜೊತೆಗೆ ಪಾಕಿಸ್ತಾನ ಇನ್ನೊಂದು ಮಾತು ಹೇಳ್ತಾ ಇದೆ,
ಈ ರೋಗಿಗಳ ವಿಚಾರದಲ್ಲಿ ಆಟ ಆಡಬಾರದು ಯಾರು ಕೂಡ. ಮಾನವೀಯತೆ ದೃಷ್ಟಿಯಿಂದ ಈ ರೀತಿಯಾದಂತಹ ಸಪ್ಲೈಗಳನ್ನು ನಿಲ್ಲಿಸೋದಾಗ್ಲಿ ಮಾಡಬಾರದು. ವ್ಯಾಪಾರ ಬೇರೆ, ರೋಗಿಗಳ ಜೀವನ ಬೇರೆ. ಹಾಗಾಗಿ ಈ ನಡೆಯನ್ನು ನಾವು ಸಹಿಸೋದಿಲ್ಲ ಅಂತ ಹೇಳಿಕೆ ಕೊಡ್ತಾ ಇದೆ. ಸೊ ಈ ಬೆನ್ನಲ್ಲೇ ಏನನ್ಸುತ್ತೆ, ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಅವರೇ ಅಮಾಯಕರನ್ನ ಕೊಂದಾಕಿದ್ರು. ಭಯೋತ್ಪಾದಕರಿಗೆ ಅವರೇ ಪ್ರೇರಣೆ ಕೊಟ್ಟಿದ್ದು, ಅವರೇ ಸಾಕಿ ಸಲಹಿದ್ದವರು. ಇವ್ರ ಬಾಯಲ್ಲಿ ಅಮಾಯಕರು ಅಥವಾ ರೋಗಿಗಳ ನಿಟ್ಟಿನಲ್ಲಿ ಆಟ ಆಡಬಾರದು ಅಂತ ಹೇಳಿ ಹೇಳ್ತಾ ಇರುವಂಥ ಹೇಳಿಕೆ ಬಹಳಷ್ಟು ವೈರಲ್ ಆಗ್ತಾ ಇದೆ. ಈ ಜೊತೆಗೆ ಈ ಕಳೆದ ವರ್ಷ ಅಥವಾ ಈ ವರ್ಷ ನೋಡೋದಾದರೆ ಸುಮಾರು $200 ಮಿಲಿಯನ್ ವಹಿವಾಟು ಆಗಿದೆ ಈ ಮೆಡಿಕಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಪೋರ್ಟು ಭಾರತದಿಂದ. ಸೊ ಹಾಗಾಗಿ ಇದೆಲ್ಲವೂ ಕೂಡ ಸ್ಟಾಪ್ ಆದರೆ ಮುಂದೇನು ಅನ್ನುವಂತಹ ಚಿಂತಾಕ್ರಾಂತರಾಗಿ, ಏನೋ ಕೈಕಾಲು ಓಡಾಡದ ರೀತಿಯಾಗಿ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ ಅಂಥೇಳಿ ಒಂದಷ್ಟು ಬೇರೆ ರೀತಿಯ ಪ್ಲ್ಯಾನನ್ನು ಮಾಡ್ಕೊಳ್ತಾ ಇದೆ. ಹೇಳಿದ್ನಲ್ಲ ಈಗಾಗಲೇ, ಚೀನಾದ ಮೊರೆ ಹೋಗ್ಬೋದು ಅಥವಾ ರಷ್ಯಾದ ಮೊರೆ ಹೋಗ್ಬೋದು, ಇನ್ನಿತರ ಯುರೋಪಿಯನ್ ರಾಷ್ಟ್ರಗಳ ಬಳಿ ಹೋಗ್ಬೋದು. ಸೊ ಹಾಗಾಗಿ ಇದಲ್ಲದೆ ಮತ್ತೆ ಬೇರೆ ಏನು ಕ್ರಮಗಳು ಬರುತ್ತೋ, ಯಾವ ಟೈಮಲ್ಲಿ ಯಾವ ರೀತಿಯ ಬಾಂಬ್ ಸಿಡಿಸುತ್ತೋ, ಅಂದರೆ ಈ ಬಾಂಬ್ ಸಿಡಿಸೋದು ಅಂತಂದರೆ ಈ ವಿಚಾರದಲ್ಲಿ, ಈ ರಾಜತಾಂತ್ರಿಕ ಯುದ್ಧ ವಿಚಾರದಲ್ಲಿ ಮತ್ತೇನು ಬಾಂಬ್ ಸಿಡಿಸ್ತೋ ಭಾರತ ಅಂಥೇಳಿ ಪಾಕಿಸ್ತಾನ ಪತ್ರಗುಟ್ಟೆ ಹೋಗ್ತಾ ಇದೆ. ಸೊ ಹಾಗಾಗಿ ಇನ್ನೂ ಕೂಡ ಇದು ಕನ್ಫರ್ಮ್ ಇಲ್ಲ. ಜಸ್ಟ್ ಮಾಹಿತಿ ಸಿಗ್ತಾ ಇರೋದಿಷ್ಟೇ, 30-40% ಏನು ಇಂಪೋರ್ಟ್ ಆಗುತ್ತೋ ಅದು ಸ್ಟಾಪ್ ಆಗುತ್ತೆ ಅನ್ನೋ ಮಾಹಿತಿ ಇದೆ. ಇಫ್ ಇನ್ ಕೇಸ್ ಸ್ಟಾಪ್ ಆಗಿದ್ದಲ್ಲಿ ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ಆಘಾತ ಫಿಕ್ಸ್. ಪ್ರಣುತ್. ಓಕೆ, ಥ್ಯಾಂಕ್ ಯು ಶರತ್ ಮಾಹಿತಿಗೆ.